ಮೂಡ ಹಗರಣ ಈಗ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಎಂಬಂತಾಗಿ ಇವತ್ತಿಗೆ ನಿಂತಿದೆ. ಈ ಮೂಡ ಹಗರಣದ ಸಂಬಂಧ ನೋಟಿಸ್ ಕೊಟ್ಟಿದ್ದಂತಹ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಇವತ್ತು ರಾಜ್ಯ ಮಂತ್ರಿಮಂಡಲ ಸಭೆಯನ್ನು ನಡೆಸಿತು. ಮುಖ್ಯಮಂತ್ರಿಗಳು ಈ ಸಂಪುಟದಲ್ಲಿ ಭಾಗವಹಿಸಲಿಲ್ಲ. ಬಿಕಾಸ್ ಅವರ ಪರವಾಗೇ ನಿರ್ಧಾರ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ. ನಂದು ತಪ್ಪಿಲ್ಲ ಅಂತಂದ್ರೆ ರಾಜ್ಯಪಾಲ ಒಂದಲ್ಲ 26 ನೋಟಿಸ್ ಕಳಿಸ್ಕೊಳ್ಬೇಕು. ನಂದಿಲ್ಲ, ಏನಿದೆ ನನ್ನ ತಪ್ಪು? ನನ್ನ ಶ್ರೀಮತಿ ಜಮೀನಿನ ಕಳ್ಕೊಂಡಿದ್ದಾರೆ, ಪರಿಹಾರವಾಗಿ ಕೇಳ್ತಾ ಇದ್ದೀವಿ. ನಾನು ಕೇಳ್ತಿರೋ ಪರಿಹಾರ ತಪ್ಪಿರಬಹುದು, ತಪ್ಪು ಅಂತ ಹೇಳಿ. ನಾನು ಕೇಳ್ತಿರೋದು ಜಾಸ್ತಿ ಇರ್ಬೋದು, ಜಾಸ್ತಿ ಅಂತ ಹೇಳಬೇಕು. ನಾನು ಕೇಳ್ತಿರೋದು ಕಾನೂನಿಗೆ ವಿರುದ್ಧ ಅಂದ್ರೆ ವಿರುದ್ಧ ಅಂತ ವಾಪಸ್ ಕಳಿಸ್ಬೇಕು. ಅದನ್ನ ಕೊಡುವ ವ್ಯಕ್ತಿ ಮಾಡಬೇಕು. ದೂರದ ಗುಲ್ಬರ್ಗಾನ ಚಿತ್ರದುರ್ಗನ ಎಲ್ಲ ಒಂದು ಕಡೆ ಊರಲ್ಲಿ ಈ ಸ್ಪೀಟ್ ಆಡ್ಬಿಟ್ಟು 5 ಲಕ್ಷ ಕಳ್ಕೊಳ್ಳೋ ಗಿರಾಕಿ CM ಕಾಗದ ಬರೆದು, ಸ್ವಾಮಿ ಕಳ್ಕೊಂಬಿಟ್ಟಿದ್ದೀನಿ 5 ಲಕ್ಷ ಸ್ಪೀಟ್ ಆಡಿ, ಭಾಳ ಕಾಟ ಕೊಡ್ತಿದ್ದಾರೆ ಸಾಲಗಾರರು, ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಆ ಪರಿಹಾರ ನಿಧಿಯಿಂದ. ಹೌದಾ, ಪಾಪ ಅಕ್ಕ ಅವ್ನಿಗೆ 5 ಲಕ್ಷ ಕೊಟ್ಬಿಟ್ರೆ ಅವನಿಗೆ ಅಂತಬಿಟ್ಟು ಕೊಟ್ಟರೆ ಅವನು ಇಸ್ಕೊಂಡು ಹೋಗ್ತಾನೆ. ತೀರ್ಮಾನ ಮಾಡಬೇಕಾಗಿರೋ ಅಧಿಕಾರಿ ಇಲ್ಲ. ಯಾವನೇ ನಿನ್ಗೆ ಹೇಳೋದವ್ರು ಈ ಸ್ಪೀಟ್ ಆಡ ಬಂದ್ಬಿಟ್ಟು ಕಾಸು ಕೇಳ್ತೀಯಲ್ಲ, ರಿಜೆಕ್ಟ್ ಮಾಡಬೇಕು. ಅದಕ್ಕೆ ಅವ್ರಿಗೆ ಸಂಬಳ ಕೊಟ್ಟಿಟ್ಟಿರೋದು. ಅವ್ರ ಕರ್ತವ್ಯ. ಈ ಪ್ರಶ್ನೆ ಬರುತ್ತೆ, ದಿ ಅಪ್ಲಿಕೆಂಟ್ ಕೆನ್ ಆಸ್ಕ್, ನನಗೆ ಡ್ಯಾಮೇಜ್ ಇಷ್ಟ ಆಗಿದೆ ಅಂತ. ಲೈಕ್ ಇನ್ಶೂರೆನ್ಸ್, ರೋಡ್ ಆಕ್ಸಿಡೆಂಟ್ಸು ಇನ್ಶೂರೆನ್ಸಲ್ಲಿ 1000 ಕೇಳ್ತಿರು, 2 ಕೋಟಿ 26 ಕೋಟಿ ಬರಬೇಕು ಅಂತ ಕೋರ್ಟ್ ಹೇಳುತ್ತೆ. ಹಂಗೆ ಬರಲ್ಲ, ಇದಕ್ಕೊಂದು ಲೆಕ್ಕಾಚಾರ ಇದೆ. ಹಾಗೆ ಇಲ್ಲಿ ಅವ್ರು 1000 ಕೇಳ್ಬೋದು. ನನಗೆ 2 ಎಕರೆ ಹೋಗಿದೆ, ಅದಕ್ಕೆ ನನಗೆ 6 ಎಕರೆ ಬರಬೇಕು ಅಂತ ಕೇಳ್ಬೋದು. ಬೇಕಾದ್ರೆ ಹೇಳಬೇಕು ಮೂಡಾನಲ್ಲಿ, 6 ಎಕರೆ ಅಲ್ಲ 6 ಅಡಿನೂ ಬರಲ್ಲ ನಿಮಗೆ ಅಂತ ಹೇಳಬೇಕು. ಹೌದು, ಲೆಕ್ಕದ ಪ್ರಕಾರವಾಗಿ. ಇದು ಈ ದ್ವಂದ್ವ ಏನಿದೆ ಇವೆರಡರ ಮಧ್ಯೆ, ರಾಜಕೀಯ ಮತ್ತು ಕಾನೂನು, ಅದು ಹೇಗೆ ಕೆಲಸ ಮಾಡ್ತಾರೆ. ರಾಜಕೀಯದ ನಮಗೆ ಗೊತ್ತಿದೆ ಏನು ಕೆಲಸ ಮಾಡುತ್ತೆ ಅಂತ. ಇವರು ರಸ್ತೆಗಿಳಿತಾರಂತೆ, ಅವರು ರಸ್ತೆಗಿಳಿತಾರಂತೆ, ದಾಟ್ ವಿ ನೋ. ಕಾನೂನಲ್ಲಿ ಏನಾಗುತ್ತೆ, ಐ ಹ್ಯಾವ್ ನೋ ಐಡಿಯಾ ಕೋರ್ಟ್ಸ್ ಏನು ಮಾಡುತ್ತೆ ಅಂತ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.